ತುಂಬ ಬೇಗ ಬಂದೆ ಅಂದ್ಕೊಂಡೆ, ಆದರೆ 2 ದಿನ ಲೇಟ್ ಬಂದಿದ್ದೀನಿ. ಸೊ ಕ್ಷಮಿಸಿ. ಸಿನಿಮಾ ನೋಡಿದ್ದು ನಾನು ಆ್ಯಕ್ಚುಲಿ ನಾನಿವತ್ತು ಫೇಸ್ ಕ್ಯಾಮ್ ಕೂಡ ಮಾಡಬೇಕಿತ್ತು, ಅದು ಕೂಡ ಮಾಡಲಿಕ್ಕಾಗಲಿಲ್ಲ. ಖಂಡಿತ ನಾನು ನಾಳೆ ಮಾಡ್ತೀನಿ ಸಾಧ್ಯವಾದರೆ. ಸೊ ನನ್ನ ಸಮಾಧಾನಕ್ಕೆ ನಿಮ್ಮ ಸಮಾಧಾನಕ್ಕೆ ಈ ರಿವ್ಯೂ. ಹಾಗಂತ ಕೈ ಕೊಡೋಕ್ಕೆ ಹೋಗಬೇಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಭೈರತಿ ರಣಗಲ್ ಇದು ಮಫ್ತಿಯ ಪ್ರೀಕ್ವೆಲ್ ಆಗಿದ್ದು, ನರ್ತನ್ ಅವರು ಡೈರೆಕ್ಷನ್ ಮಾಡಿರುವಂಥ, ಶಿವಣ್ಣ ಅವರು ಆ್ಯಕ್ಟ್ ಮಾಡಿರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಭೈರತಿ ರಣಗಲ್. ಸೊ ಈ ಪ್ರೀಕ್ವೆಲ್ನಲ್ಲಿ ಭೈರತಿ ರಣಗಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಬೆಳೆದು ಬಂದಿದ್ದು ಹೇಗೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ಡೈರೆಕ್ಟ್ ಫ್ಲಾಶ್ ಬ್ಯಾಕ್ಗೆ ಹೋಗ್ತಾರೆ, ನಮ್ಮನ್ನ ಕಾಯಿಸ್ಲಿಕ್ಕೆ ಹೋಗೋದಿಲ್ಲ. ಸಿನಿಮಾ ಟೇಕ್ ಆಫ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ, ನಾವು ಕಾಯಲೇಬೇಕು. ಯಾಕೆಂದ್ರೆ ಅದೊಂದು ಮಾಸ್ ಕ್ಯಾರೆಕ್ಟರ್ ಎಂಟ್ರಿ ಆಗೋ ತನಕ. ಒಬ್ಬ ರಕ್ಷಕ ರಾಕ್ಷಸನಾಗಿದ್ದು ಯಾಕೆ, ಹೇಗೆ ಒಬ್ಬ ವ್ಯಕ್ತಿ ಬದಲಾಗಲಿಕ್ಕೆ ಒಂದು ಕಾರಣ ಇರಲೇಬೇಕು. ಸೊ ಆ ಕಾರಣ ಏನು ಅನ್ನೋದನ್ನ ಪ್ರೀಕ್ವೆಲ್ನಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಕೂಡ ಬರೋದಾದರೆ, ಶಿವಣ್ಣನ ಆ್ಯಕ್ಟಿಂಗ್ ಬಗ್ಗೆ ಇಲ್ಲಿ ಮಾತಾಡಲೇಬೇಕು. ಸೊ ಮಫ್ತಿಯಲ್ಲಿ ಒಂದು ಎಂಟ್ರಿ ಇದೆ. ಸೊ ಒಂಚೂರು ನಾವು ಫ್ಲ್ಯಾಶ್ ಬ್ಯಾಕ್ ಕಡೆ ಹೋಗಿ ಬಂದುಬಿಡುವ. ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಇದ್ದಾರೆ ಅನ್ನೋದು ಗೊತ್ತಿತ್ತು, ಬಟ್ ಒಂದು ಸಿನಿಮಾದಲ್ಲಿ ಒಬ್ಬ ಆ್ಯಕ್ಟರ್ನ ಒಂದು ಎಂಟ್ರಿಗೆ, ಸೊ 1 ಗಂಟೆ 9 ನಿಮಿಷ ಆದಮೇಲೆ ಒಬ್ಬ ನಾಯಕನ ಎಂಟ್ರಿ ಅಂದರೆ, ಐ ಥಿಂಕ್ ಆ ಒಂದು ಕ್ಯಾರೆಕ್ಟರ್ಗೆ ಎಷ್ಟು ಬಿಲ್ಡ್, ಹಾಗೇನೆ ಒಂದು ವೇ ಇರ್ಬೋದು. ಆ ಹೇಳೋಕೊಂಡಿರೋ ವೇ ಯಾವ ರೀತಿ ಇತ್ತು ಅನ್ನೋದು ಮಫ್ತಿಯಲ್ಲಿ ನಮಗೆ ಗೊತ್ತಾಗಿದೆ. ಸೊ ಅಷ್ಟು ಪಿನ್ ಟು ಪಾಯಿಂಟ್ ನರ್ತನ್ ಅವರು ಮಫ್ತಿಯಲ್ಲಿ ಬಿಟ್ಕೊಟ್ಟಿಲ್ಲ. ಹಾಗಾದರೆ ಪ್ರೀಕ್ವೆಲ್ನಲ್ಲಿ ಬಿಟ್ಕೊಟ್ಟಿದ್ದಾರಾ? ಹೌದು. ಸೊ ಅದ್ರ ಕಡೆ ಬರುವ. ಭೈರತಿ ಬರೀ ಯಾಕೆ ಬ್ಲ್ಯಾಕ್ ಶರ್ಟ್ನ ಹಾಕ್ತಾರೆ? ಆ ಕುರ್ಚಿ ಎಲ್ಲಿಂದ ಬಂತು? ರಾಮಾಯಣ ಪುಸ್ತಕನೇ ಅವರು ಯಾಕೆ ಓದ್ತಾ ಇರ್ತಾರೆ? ಶಬರಿನೇ ಯಾಕೆ ಅವ್ರಿಗೆ ಹೇರ್ ಕಟ್ ಮಾಡಿಸ್ತಾ ಇದ್ದಾರೆ ಅನ್ನೋದು ಪಿನ್ ಟು ಪಿನ್ ಆಗಿ ಎಲ್ಲದನ್ನ ನಮಗೆ ಎಕ್ಸ್ಪೋಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತಂಗಿ ತನ್ನ ಅಣ್ಣ ಗಂಡನ ಕೊಲೆ ಮಾಡಿದ್ರು ಕೂಡ ಅವಳು ಅದೇ ಮನೆಯಲ್ಲಿ ಯಾಕೆ ಇರ್ತಾಳೆ ಅನ್ನೋದು ಕೂಡ ಇಲ್ಲಿ ತೋರಿಸಿದ್ದಾರೆ. ಸೊ ಪಿನ್ ಟು ಪಿನ್ ನಮಗೆ ಏನೇನು ನಮಗೆ ಕ್ವಶನ್ ಮಾರ್ಕ್ ಆಗಿ ಇಟ್ಟಿದ್ರು ಅದೆಲ್ಲದಕ್ಕೂ ಉತ್ತರ ಕೂಡ ಈ ಪ್ರೀಕ್ವೆಲ್ನಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು ಅವ್ರವ್ರಿಗೆ ಕೊಟ್ಟಿರುವಂತಹ ಕ್ಯಾರೆಕ್ಟರ್ಗಳನ್ನು ನಿಭಾಯಿಸಿರುವಂತಹ ರೀತಿ ಅದ್ಭುತವಾಗಿ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಕಲರ್ ಗ್ರೇಡಿಂಗ್ ಮತ್ತೇ ಬರುವಂತಹ ಫೈಟ್ ಸೀನ್ಸ್ಗಳು ನಮಗೆ ಮಫ್ತಿನೇ ಅದೇ ಸೇಮ್, ನಮಗೆ ಕಲರ್ ಗ್ರೇಡ್ ಕೂಡ ಚೇಂಜ್ ಮಾಡಿಲ್ಲ. ಬಟ್ ನಮಗಿಲ್ಲಿ ಭೈರತಿ ರಣಗಲ್ ಅದೊಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡುವಂತಹ ಒಂದು ರೀತಿ ಇದೆಯಲ್ಲ, ಫಸ್ಟ್ ಹಾಫ್ನಲ್ಲಿ ಆ ಲಾಂಗ್ ಹಿಡಿಯೋ ಒಂದು ಸ್ಟೈಲ್, ಆ ಬ್ಲ್ಯಾಕ್ ಶರ್ಟ್ ಹಾಕೋದು, ಒಬ್ಬ ಲಾಯರ್ ಆಗಿ. ಸೊ ಒಂದು ಕೇಸ್ FIR ಅಲ್ಲ, ಫೈರ್ ಅಂತ ಇದು ಸಿನಿಮಾ. ಫಸ್ಟ್ ಹಾಫ್ ಒಂಚೂರು ನಮಗೆ ತಗೊಂಡು ಹೋಗಿ ಸೆಕೆಂಡ್ ಹಾಫ್ನಿಂದ ಎಳೆಯೋ ಒಂದು ಸ್ಟೈಲ್ ಇದೆಯಲ್ಲ, ಅಲ್ಲಿ ಆ ವರ್ಕ್ ಆಗಿದೆ. ಅದೊಂದು ಆ ಲಾಂಗ್ ಹಿಡಿದ ಸ್ಟೈಲು ಮತ್ತು ಅದೊಂದು ಫೈಟ್ ಸೀನು ಅದ್ಭುತವಾಗಿ ಅಲ್ಲಿಂದ ಶುರುವಾದಂತಹ ಒಂದು ಟ್ರ್ಯಾಕ್ ಇದೆಯಲ್ಲ, ಹೋಗ್ತಾನೆ ಇತ್ತು. ಇನ್ನು ಇಲ್ಲಿ ರುಕ್ಮಿಣಿ ವಸಂತ್ ಅವರು ಕೂಡ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಸೊ ಒಂದು ಗಾಸಿಪ್ ಹರಿದಾಡ್ತಾ ಇತ್ತು. ಸೊ ಅದ್ರ ಬಗ್ಗೆ ಒಂಚೂರು ಮಾತಾಡ್ಬಿಡ್ತೀನಿ. ಸೈಡಿಯಲ್ಲಿ ಕೂಡ ರುಕ್ಮಿಣಿ ವಸಂತ್ ಅವರು ಸಿಗಲಿಲ್ಲ, ಭಗೀರಥದಲ್ಲೂ ಕೂಡ ಸಿಗಲಿಲ್ಲ, ಬಾನಜಾರಿಯಲ್ಲೂ ಕೂಡ ಅವರು ಸಿಗಲಿಲ್ಲ. ಸೊ ಭೈರತಿ ರಣಗಲ್ ಸಿನಿಮಾದಲ್ಲೂ ಕೂಡ ಅವರು ಸಿಗಲಿಲ್ಲ ಅನ್ನೋದು ಬೇಜಾರಿದೆ. ಸೊ ಯಾರಿಗೂ ಕೂಡ ಅವ್ರು ಸಿಗಲೇ ಇಲ್ಲ ಫೈನಲ್ ಆಗಿ ಹೇಳಬೇಕಂದ್ರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆ ಬರಲೇಬೇಕು. ಐ ಥಿಂಕ್ ಮಫ್ತಿಯಲ್ಲಿ ತಗೊಂಡ BGM ಬಂದಿದೆ ಇಲ್ಲಿ, ಬಟ್ ಅದೊಂದು ಸೆಂಟಿಮೆಂಟ್ ಇದೆಯಲ್ಲ, ಅಣ್ಣ ತಂಗಿ ಸೆಂಟಿಮೆಂಟ್ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮ್ಯೂಸಿಕ್ ಬಗ್ಗೆ ಇನ್ನೇನು ಹೇಳಲಿಕ್ಕಿಲ್ಲ, ಆ ಮಾಂತ್ರಿಕ ಯಾರು ಅಂತ ಬೇರೆ ಗೊತ್ತಾಗ್ಬಿಟ್ಟಿದೆ. ಸೊ ಚೇಂಜಸ್ ಏನು ಮಾಡಿಲ್ಲ ಮ್ಯೂಸಿಕ್ನಲ್ಲಿ, ಬಟ್ ಅದೇ ಮ್ಯೂಸಿಕ್ ನಮಗೆ ಆ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ನೋಡಿದರೆ ಮಾತ್ರ ಅದೊಂದು ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಅದೊಂದು ನರ್ತನ್ ಅವರು ನಮಗೆ ತಲೆಗೆ ಹುಳ ಬಿಟ್ಟು, ಸೊ ಸುಮಾರು 7 ವರ್ಷದಿಂದ ತಲೆಗೆ ಹುಳ ಬಿಟ್ಟು, ಐ ಥಿಂಕ್ ಜನ ಎಲ್ಲ ಒಂದು ಮರ್ತೋಗಿರ್ತಾರೆ ಮಫ್ತಿ ಅನ್ನೋದನ್ನು. ಸೊ ಮತ್ತೆ ಒಂದು ಸಲ ನೋಡಿಕೊಂಡು ಹೋದರೆ ಅಡ್ಡಿಲ್ಲ. ಐ ಮೀನ್ ಫುಲ್ಲು ರೆಫರೆನ್ಸ್ ಅಲ್ಲ. ಸೊ ಜಾಯಿಂಟ್ ಮಾಡ್ತಾರೆ ಸಿನಿಮಾನ. ಸೊ ಇನ್ನೇನಿದ್ರು ಥಿಯೇಟ್ರಲ್ಲೇ ನೋಡ್ಬೇಕು ನೀವು. ಇನ್ನು ಏನು ಹೇಳಲಿಕ್ಕಿಲ್ಲ. ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.